ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು 5 ತಿಂಗಳೇ ಆಗೋಯ್ತು. ಬಿಗ್ ಬಾಸ್ ಕ್ರೇಜ್ ಕೂಡ ಕಮ್ಮಿ ಆಗಿದೆ. ಎಷ್ಟು ದಿನ ಬಿಗ್ ಬಾಸ್ ಸ್ಪರ್ಧಿಗಳು ಅಂದ್ರೆ ಜನ ಮುಗಿ ಬೀಳ್ತಾ ಇದ್ರು. ಆದ್ರೆ ಈಗ ನಿಧಾನಕ್ಕೆ ಈ ಕ್ರೇಜ್ ಕಮ್ಮಿ ಆಗಿದೆ. ಇನ್ನೇನು ಬಿಗ್ ಬಾಸ್ ಸೀಸನ್ 13 ಸಹ ಶುರುವಾಗೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಒಂದು ಕಡೆ ಸ್ಪರ್ಧಿಗಳ ಹುಡುಕಾಟ ಈಗಾಗಲೇ ಆರಂಭ ಆಗಿದೆ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ ಕಳೆದ 12 ಸೀಸನ್ಗಳಿಗಿಂತಲೂ ಸಿಕ್ಕಾಪಟ್ಟೆ ವಿಭಿನ್ನವಾಗಿರಲಿದೆ. ಹೀಗಾಗಿಯೇ ಈ ಬಾರಿಯ ಬಿಗ್ ಬಾಸ್ ಒಂದು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಅಭ್ಯರ್ಥಿಗಳಿಗೆ ಗಾಳ ಹಾಕೋ ಕೆಲಸವನ್ನ ಬಿಗ್ ಬಾಸ್ ಟೀಮ್ ಮಾಡ್ತಾ ಇದೆ. ಕಳೆದ ಬಾರಿ ಗಿಲ್ಲಿ ನಟನ ಜೊತೆ ಮಾರ್ಚ್ ತಿಂಗಳಲ್ಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಈ ಅಗ್ರಿಮೆಂಟ್ ಆದ ಬಳಿಕವೇ ಗಿಲ್ಲಿ ನಟ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದು. ಹೀಗಾಗಿ ಈ ಬಾರಿಯೂ ಹಲವರಿಗೆ ಬಿಗ್ ಬಾಸ್ ಟೀಮ್ ಗಾಳ ಹಾಕ್ತಾ ಇದೆ. ಪ್ರತಿ ವರ್ಷವೂ ಜಿ ಕನ್ನಡದಲ್ಲಿರೋ ಒಂದಿಷ್ಟು ಮಂದಿಗೆ ಕಲರ್ಸ್ನವರು ಗಾಳ ಹಾಕ್ತಾರೆ. ಅದರಂತೆ ಈ ಬಾರಿಯೂ ಜಿ ಕನ್ನಡದ ಒಂದಿಷ್ಟು ಮುಖಗಳಿಗೆ ಗಾಳ ಎಸೆದಿದ್ದಾರೆ. ಜಗ್ಗಪ್ಪ ಹಾಗೂ ಹುಲಿ ಕಾರ್ತಿಕ್ ಮೇಲೆ ಕಣ್ಣಿಡಲಾಗಿದೆ ಎನ್ನಲಾಗ್ತಾ ಇದೆ. ಆದರೆ ಇನ್ನೊಂದಿಷ್ಟು ಮೂಲಗಳ ಪ್ರಕಾರ ಈ ಇಬ್ಬರು ಕಾಮಿಡಿಯನ್ಸ್ ಗಳನ್ನ ಬಿಟ್ಟು ಸೀರಿಯಲ್ ನಟ ನಟಿಯರನ್ನ ಕರೆತರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಸೂರಜ್, ವಾಣಿಶ್ರೀ, ಸೂರ್ಯ ಇವರೆಲ್ಲ ಜಿ ಕನ್ನಡ ಬಿಟ್ಟು ಕಲರ್ಸ್ ಕನ್ನಡಕ್ಕೆ ಬಂದಿದ್ದಾರೆ. ಹೀಗಾಗಿ ಇವರಲ್ಲೇ ಇಬ್ಬರನ್ನ ಬಿಗ್ ಬಾಸ್ ಮನೆಗೆ ಕಳಿಸೋದು ಪಕ್ಕಾ ಆಗಿದೆ. ಉಳಿದ ಸ್ಪರ್ಧಿಗಳಿಗೆ ಹುಡುಕಾಟ ನಡೀತಾ ಇದ್ದು ಈ ಬಾರಿ ಹೊಸ ರೀತಿಯಲ್ಲೇ ಬಿಗ್ ಬಾಸ್ ಮನೆಯನ್ನ ಡಿಸೈನ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಕಳೆದ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳಾದ ನಟ ಧ್ರುವಂತ್ ಹಾಗೂ ಧನುಷ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಅನ್ನೋದು ಅದೆಷ್ಟೋ ಜನರ ಬದುಕನ್ನ ಬದಲಿಸಿದ ಕಾರ್ಯಕ್ರಮ. ಇಲ್ಲಿಗೆ ಬಂದ ಮೇಲೆ ಎಲ್ಲರೂ ಸೆಲೆಬ್ರಿಟಿಗಳಾಗಿದ್ದಾರೆ. ಏನೂ ಇಲ್ಲದವ ಕೂಡ ದೊಡ್ಡ ಸ್ಟಾರ್ನಂತೆ ಆಗಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ ನಟ. ಊರಲ್ಲಿ ಕುರಿ ಮೇಯಿಸ್ತಾ ಇದ್ದ ವ್ಯಕ್ತಿ, ಕಾಮಿಡಿ ಶೋಗಳನ್ನ ನಡೆಸ್ತಾ ಇದ್ದ ವ್ಯಕ್ತಿ ಇವತ್ತು ಹೀರೋ ಆಗಿ ಬೆಳೀತಿದ್ದಾರೆ. ಡೇಟ್ ಕೊಡೋದಿಕ್ಕೂ ಆಗದಷ್ಟು ಅವಕಾಶ ಹುಡ್ಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಇದೇ ಬಿಗ್ ಬಾಸ್ ಕಾರ್ಯಕ್ರಮ. ಬರೀ ಗಿಲ್ಲಿ ಅಂತಲ್ಲ, ರಕ್ಷಿತಾ ಆಗಿರಬಹುದು, ರಘು ಆಗಿರಬಹುದು, ಕಿರುತೆರೆ ನಟ ನಟಿಯರು ಆಗಿರಬಹುದು, ಇವರೆಲ್ಲ ಎಷ್ಟೇ ಸೀರಿಯಲ್ ನಲ್ಲಿ ನಟಿಸಿದ್ರೂ ಕೂಡ ಇವರಿಗೆ ಸಿಗದ ಮನ್ನಣೆ ಈ ಬಿಗ್ ಬಾಸ್ ತಂದು ಕೊಟ್ಟಿದೆ. ಬಿಗ್ ಬಾಸ್ ಮನೆಗೆ ಬಂದು ಹೋದ ಮೇಲೆ ಸಿಕ್ಕಾಪಟ್ಟೆ ನೇಮು ಫೇಮು ಬದಲಾಗಿದೆ. ಇದನ್ನ ಸ್ವತಃ ಅವರೇ ಹೇಳ್ಕೊಂಡಿದ್ದಿದೆ. ಇದೇ ಲಕ್ ಈಗ ನಟ ಧನುಷ್ ಹಾಗೂ ಧ್ರುವಂತ್ ಕೈ ಹಿಡಿದಿದೆ. ನಟ ಧ್ರುವಂತ್ ಸೀರಿಯಲ್ ಲೋಕದಿಂದ ದೂರ ಉಳಿದು ತುಂಬಾ ವರ್ಷಗಳಾಗಿತ್ತು. ಕನ್ನಡ, ತೆಲುಗು ಸೇರಿ 7-8 ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಆದ್ರೆ ಧ್ರುವಂತ್ಗೆ ದೊಡ್ಡ ಹೆಸರು ತಂದ್ಕೊಟ್ಟಿದ್ದು ಮುದ್ದುಲಕ್ಷ್ಮಿ ಅನ್ನೋ ಸೀರಿಯಲ್. ಸುಮಾರು ವರ್ಷದಿಂದ ಸೀರಿಯಲ್ ಲೋಕದಿಂದ ದೂರ ಉಳಿದಿದ್ದ ಧ್ರುವಂತ್ ಮತ್ತೆ ಬಣ್ಣ ಹಚ್ಚಿದ್ದಾರೆ. ಈಗಾಗಲೇ ಅಗ್ನಿಸಾಕ್ಷಿ ಸೀರಿಯಲ್ ನಲ್ಲಿ ಸ್ಪೆಷಲ್ ರೋಲ್ ಮಾಡ್ತಿರೋದು ಎಲ್ರಿಗೂ ಗೊತ್ತೇ ಇದೆ. ಪೊಲೀಸ್ ಪಾತ್ರಧಾರಿಯಾಗಿ ಧ್ರುವಂತ್ ಕಾಣಿಸಿಕೊಳ್ತಿದ್ದಾರೆ. ಎಲ್ಲ ಧಾರಾವಾಹಿಯಲ್ಲಿ ನಟ ಧ್ರುವಂತ್ ವಿಲನ್ ಆಗಿ ಕಾಣಿಸಲಿದ್ದಾರೆ ಅನ್ನೋ ಮಾತಿದೆ. ಇದರ ಜೊತೆಗೆ ಇನ್ನೊಂದು ಸೀರಿಯಲ್ ಆಫರ್ ಕೂಡ ಹುಡ್ಕೊಂಡು ಬಂದಿದೆಯಂತೆ. ಇನ್ನು ಧನುಷ್ ಕೂಡ ಮತ್ತೆ ನಾಯಕ ನಟನಾಗಿ ಕಂಬ್ಯಾಕ್ ಮಾಡಲು ಸಜ್ಜಾಗಿದ್ದಾರೆ. ಈಗಾಗಲೇ ಎಲ್ಲ ಅಗ್ರಿಮೆಂಟ್ ಮುಗಿಸಿರೋ ನಟ ಧನುಷ್ ಇನ್ನೇನು ಶೂಟಿಂಗ್ ನಲ್ಲಿ ಭಾಗವಹಿಸೋದಕ್ಕೆ ರೆಡಿಯಾಗಿದ್ದಾರೆ. ಈ ಹಿಂದೆ ಗೀತಾ ಸೀರಿಯಲ್ ನಲ್ಲಿ ಖಡಕ್ ರೋಲ್ ಮಾಡಿದ್ದ ನಟ ಧನುಷ್ ಪಾತ್ರಕ್ಕೆ ಜನ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ ಸೀರಿಯಲ್ ಮುಗಿದ್ಮೇಲೆ 100 ಜನ್ಮಕ್ಕೂ ಅನ್ನೋ ಸೀರಿಯಲ್ ನಲ್ಲಿ ನಟಿಸಿದ್ರು. ಆದ್ರೆ ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಈ ಸೀರಿಯಲ್ ನಿಂದ ಹೊರ ಬಂದಿದ್ರು. ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡ ಧನುಷ್ ಈಗ ಹೊಸ ಸೀರಿಯಲ್ಗೆ ರೆಡಿಯಾಗಿದ್ದಾರೆ. ಆದ್ರೆ ಈ ಬಾರಿ ಕಲರ್ಸ್ ಬದಲಿಗೆ ಸ್ಟಾರ್ ಸುವರ್ಣ ಅಥವಾ ಉದಯ ಟಿವಿಯಲ್ಲಿ ನಟಿಸಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.